ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿರುವ ಈ ಗ್ರಾಮದಲ್ಲಿದೆ ಅತ್ಯಂತ ವಿಶಿಷ್ಟ ಮಹಾಸತಿ ಶಾಸನ. ತನ್ನ ಮಗಳಿಗಾಗಿ ತಂದೆಯೇ ಹಾಕಿಸಿರುವಂತಹ ಅಪರೂಪದ ಶಾಸನವಾಗಿದೆ. ಕರ್ನಾಟಕದಲ್ಲೇ ಇದು ಅತ್ಯಂತ ವಿರಳ ಎಂದೇ ಕರೆಯಬಹುದು. ಏನಿದರ ವಿಶೇಷ ಅದನ್ನೆಲ್ಲ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅಷ್ಟಕ್ಕೂ ಈ ದೇಕಬ್ಬೆ ಅಂದರೆ ಯಾರು ತಿಳ್ಕೊಳ್ಳೋಣ. ನುಗುನಾಡಿನ ದೊರೆ ರವಿಗ ಮತ್ತು ಪನ್ನಕ್ಕ ದಂಪತಿಯ ಮಗಳೇ ಈ ದೇಕಬ್ಬೆ, ಅಥವಾ ಈ ಶಾಸನದಲ್ಲಿ ದೇಕಲೆ ಅಂತಾನೂ ಕರೆಯಲಾಗಿದೆ. ನಂತರದಲ್ಲಿ ದೇಕಬ್ಬೆಯು ನವಿಲೆನಾಡು ಪ್ರದೇಶಗಳನ್ನು ಆಳುತ್ತಿದ್ದ ಏಚನನ್ನ ಮದುವೆಯಾಗುತ್ತಾರೆ. ಆದರೆ ದಾಯಾದಿ ಕಲಹದಲ್ಲಿ ಏಚ ತನ್ನ ಸಂಬಂಧಿಯನ್ನ ಮಲ್ಲಯುದ್ಧದಲ್ಲಿ ಸೋಲಿಸುತ್ತಾನೆ. ಇದರಿಂದ ಕೋಪಗೊಳ್ಳುವ ಚೋಳ ರಾಜ ತಲಕಾಡಿಗೆ ಕರೆಸಿಕೊಳ್ಳುತ್ತಾನೆ ಹಾಗೂ ಮೋಸದಿಂದ ಹತ್ಯೆಯನ್ನ ಮಾಡಿಸುತ್ತಾನೆ. ತನ್ನ ಪತಿಯನ್ನ ಕಳೆದುಕೊಂಡಿದ್ದರೂ ಸಹ ದೇಕಬ್ಬೆ ಪತ್ನಿ ಧರ್ಮವನ್ನ ಮೀರುವುದಿಲ್ಲ. ತವರು ಮನೆಗೆ ಹಾಗೂ ಗಂಡನ ಮನೆಗೆ ಕಳಂಕ ಬರುವುದು ಬೇಡ ಎಂದು ನಿರ್ಧರಿಸಿ ಸತಿ ಹೊಂದಲು ನಿರ್ಧಾರವನ್ನ ಪ್ರಕಟಿಸುತ್ತಾಳೆ. ಇದರಿಂದ ಪೋಷಕರು ಸಹ ಆತಂಕಕ್ಕೆ ಒಳಗಾಗಿ ಬೇಡ ಎಂದು ದೇಕಬ್ಬೆಯನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಇದನ್ನೆಲ್ಲ ದೇಕಬ್ಬೆಯು ನಿರಾಕರಿಸಿ ತನ್ನ ಆಭರಣಗಳನ್ನ ದಾನದತ್ತಿಗಳನ್ನ ನೀಡಿ ನಂತರ ಚಿತೆಗೆ ಹಾರಲು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾಳೆ. ಈ ಸತಿ ಶಾಸನವು 5 ಭಾಗಗಳನ್ನು ಹೊಂದಿದೆ. ಈ ಶಾಸನದ ಕೆಳಭಾಗದಿಂದ ಗಮನಿಸಬೇಕು. ಮೊದಲ ಭಾಗದಲ್ಲಿ ದೇಕಬ್ಬೆಯನ್ನ ಮೆರವಣಿಗೆಯಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತಿರುವಂತೆ ಚಿತ್ರಿಸಿದ್ದಾರೆ. ಜೊತೆಗೆ ವಾದ್ಯ ವೃಂದವನ್ನು ಕೂಡ ಗಮನಿಸಬಹುದು. ಎರಡನೇ ಸಾಲಿನಲ್ಲಿ ಬ್ರಾಹ್ಮಣರಿಗೆ, ಪುರೋಹಿತರಿಗೆ ದಾನ ನೀಡಿದ ನಂತರ ದೇಕಬ್ಬೆಯು ಚಿತೆಗೆ ಪ್ರವೇಶಿಸಲು ಸಿದ್ಧಳಾಗುತ್ತಿದ್ದಾಳೆ. ಮೂರನೇ ಭಾಗದಲ್ಲಿ ದೇಕಬ್ಬೆಯನ್ನ ಅಪ್ಸರೆಯರು ಕರೆದುಕೊಂಡು ಹೋಗುತ್ತಿದ್ದಾರೆ. 4ನೇ ಸಾಲಿನಲ್ಲಿ ದೇಕಬ್ಬೆಗೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಿವ ತಮ್ಮ ಪರಿವಾರ ಸಮೇತ ದರ್ಶನ ನೀಡುತ್ತಾರೆ. 5ನೇ ಭಾಗದಲ್ಲಿ ಶಿವಗಣಗಳನ್ನು ಕೂಡ ನಾವು ಗಮನಿಸಬಹುದು. ಶಾಸನದ ಮತ್ತೊಂದು ಭಾಗದಲ್ಲಿ ಸಾರಾಂಶವನ್ನ ಗಮನಿಸಬಹುದು. ತಮ್ಮ ಮಗಳ ತ್ಯಾಗವನ್ನ ಚಿರಸ್ಥಾಯಿಯಾಗಿ ಇರುವಂತೆ ಮಾಡಲು ತಂದೆಯಾದ ನುಗುನಾಡಿನ ದೊರೆ ರವಿಗ ಈ ಮಹಾಸತಿ ಶಾಸನವನ್ನ ಹಾಕಿಸುತ್ತಾರೆ. ಈ ಶಾಸನ ದೊರೆತಿರುವ ಸ್ಥಳ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿರುವ ಕೆ. ಬೆಳತೂರು ಎಂಬ ಗ್ರಾಮದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇಂದಿನ ಐತಿಹಾಸಿಕ ಮಾಹಿತಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಸ್ಥಳದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.